ದ್ವಾರಕೇಶ್ ಅವರು ಚಲನಚಿತ್ರ ರಂಗದಲ್ಲಿ ತನ್ನದೇ ಆದಂತ ದ್ವಾರಕೇಶ್ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ದ್ವಾರಕೇಶ್ ಅವರು ಚಲನಚಿತ್ರ ರಂಗದಲ್ಲಿ ತನ್ನದೇ ಆದಂತ ಛಾಪನ್ನ ಹೊತ್ತಿರ್ತಕ್ಕಂಥ ದ್ವಾರಕೇಶ್ ಅವರು ಇವತ್ತು ನಮ್ಮನ್ನ ಅಗಲಿದ್ದಾರೆ. ಚಿತ್ರರಂಗದಲ್ಲಿ ದ್ವಾರಕೇಶ್ ಅಂದ್ರೇನೆ ಒಂದು ರೀತಿ ಈ ಒಂದು ಕಾಮಿಡಿ ಇರ್ಬೋದು, ವಿಶೇಷವಾಗಿ ವಿಷ್ಣುವರ್ಧನ್ ಅವರ ಜೊತೆ ಅವರು ಕೂಡ ನಾಯಕರಾಗಿ ಅಭಿನಯಿಸುವಂತದ್ದಿರ್ಬೋದು, ರಾಜ್ಕುಮಾರ್ ಜೊತೆ ಅಭಿನಯಿಸಿರೋದು, ಬಹಳಷ್ಟು ಕಲಾವಿದರ ಜೊತೆ ಅಭಿನಯಿಸಿ ಮತ್ತು ಅನೇಕ ಚಿತ್ರಗಳನ್ನ ನಿರ್ಮಾಣ ಮಾಡಿ ಒಂದು ದೊಡ್ಡ ಕಲಾವಿದರಾಗಿ ವಿತರಕರಾಗಿ ಎಲ್ಲದ ರೀತಿ ಕೆಲಸ ಮಾಡಿದ್ದಾರೆ. ಕನ್ನಡ ನಾಡಿಗೆ ಸೇವೆ ಸಲ್ಲಿಸಿದ್ದಾರೆ, ಕನ್ನಡ ಚಲನಚಿತ್ರ ರಂಗಕ್ಕೆ ಸೇವೆ ಸಲ್ಲಿಸಿದ್ದಾರೆ. ಅವರ ನಿಧನ ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ, ಕನ್ನಡದ ಹೋರಾಟಗಳಿಗೆ ಅವರೆಲ್ಲ ಭಾಗಿಯಾಗ್ತಾ ಇದ್ರು. ಅವರಿಗೆ ನನ್ನ ಸಂತಾಪವನ್ನ ಸೂಚನೆಯನ್ನ ಮಾಡ್ತಾ ಇದ್ದೀನಿ. ಅವರ ಕುಟುಂಬಕ್ಕೆ ಈ ದುಃಖವನ್ನ ಭರಿಸುವಂತ ಶಕ್ತಿಯನ್ನ ಭಗವಂತ ನೀಡ್ಲಿ. ಇಂಥ ಒಬ್ಬ ನಟನನ್ನ ಕಳ್ಕೊಂಡು ಇಡೀ ಒಂದ್ ರೀತಿ ಚಿತ್ರರಂಗ ಒಂದ್ ರೀತಿ ತಬ್ಬಲಿ ಆಗಿದೆ ಅಂತ ನನಗನ್ಸ್ತಾ ಇದೆ. ಸೊ ಅವರ ನೆನಪುಗಳು ಉಳಿಯೋ ರೀತಿ ಸರ್ಕಾರ ಏನಾದ್ರೂ ಮಾಡ್ಬೇಕಾಗುತ್ತೆ. ಆ ಕೆಲಸವನ್ನ ಸರ್ಕಾರ ಮಾಡ್ತೈತೆ ಅನ್ನೋ ವಿಶ್ವಾಸ ನನಗಿದೆ. ಡಿ ಕೆ ಶಿವಕುಮಾರ್ ಬೆಳಗ್ಗೆ ಹೇಳಿದರೆ ನೀವು ಒಕ್ಕಲಿಗ ನಾಯಕರಲ್ಲ ಅಂತ ಹೇಳಿರೋದಕ್ಕೆ ಆಯ್ತು, ಅವರೇ ದೊಡ್ಡ ನಾಯಕರು, ಅವರೇ ಒಕ್ಕಲಿಗರ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಅಂತ ವ್ಯಂಗ್ಯವಾಗಿ ಮಾತಾಡಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಅವ್ರನ್ನ ಒಕ್ಕಲಿಗರ ಒಂದು ಮೀಸಲಾತಿ ಏನ್ ಬರ್ತಾ ಜಾತಿದು ಜಾತಿ ಗಣತಿ ಏನ್ ಬರ್ತಾ ಇದೆ ಅದರಲ್ಲಿ ಒಕ್ಕಲಿಗರ ಅನ್ಯಾಯ ಆಗಿದೆ ಅಂತ ಪರಮ ಪೂಜ್ಯ ಸ್ವಾಮೀಜಿ ಅವರು ನಮ್ಮೆಲ್ಲಾ ಮಠಾಧೀಶರುಗಳು ಅದರಲ್ಲಿ ಹೋರಾಟ ಮಾಡಿದ್ರು. ಯಾವುದೇ ಕಾರಣಕ್ಕೂ ಆ ಒಂದು ವರದಿ ಸಬ್ಮಿಟ್ ಆಗಬಾರದು ಸರ್ಕಾರಕ್ಕೆ, ಅದನ್ನ ಅಲ್ಲೇ ತಡಿಬೇಕು. ಸೈಂಟಿಫಿಕ್ ಆಗಿ ಆ ವರದಿಯನ್ನ ತಯಾರು ಮಾಡಬೇಕು. ಈಗ ತಯಾರು ಮಾಡಿರೋ ವರದಿ ಸೈಂಟಿಫಿಕ್ ಅಲ್ಲ, ಯಾರನ್ನೂ ಭೇಟಿನೇ ಮಾಡಿಲ್ಲ, ಯಾರಿಗೂ ಮಾಹಿತಿನೇ ಕೊಟ್ಟಿಲ್ಲ. ಈ ತರದೆಲ್ಲ ಹಲವಾರು ಲಕ್ಷಾಂತರ ಆಪಾದನೆಗಳು ಬಂದಿರೋದ್ರಿಂದ ಇಡೀ ಒಕ್ಕಲಿಗ ಸಮಾಜ ಬೀದಿಗೆ ಬಂತು. ಆ ಸಂದರ್ಭದಲ್ಲಿ ಇವರು ಮಾತನ್ನು ಕೊಟ್ಟಿದ್ರು, ಏನು ನಾನು ಅದಕ್ಕೆ ಬಿಡಲ್ಲ ಅಂತೇಳಿ. ಆದ್ರೆ ಆ ವರದಿನ ಏಕಾಏಕಿ ಚುನಾವಣೆಗೋಸ್ಕರ ಏಕಾಏಕಿ ಮಂಡನೆ ಮಾಡಿ ಅದನ್ನ ವರದಿಯನ್ನ ಸರ್ಕಾರ ಸ್ವೀಕಾರ ಮಾಡಿದೆ. ಇವ್ರು ಯಾಕೆ ಆ ಸಂದರ್ಭದಲ್ಲಿ ಅದಕ್ಕೆ ಪ್ರತಿರೋಧ ಮಾಡ್ಲಿಲ್ಲ? ಇವ್ರಿಗೆ ಆ ಒಕ್ಕಲಿಗ ನಾಯಕ ಅನ್ನೋದಾದ್ರೆ ರಾಜೀನಾಮೆ ಕೊಡ್ಬೇಕಾಯ್ತು. ಹಿಂದೆ ದೇವೇಗೌಡರು ಚಿನ್ನಪ್ಪ ವರದಿಯಲ್ಲಿ ಅನ್ಯಾಯ ಆದಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು. ಇವತ್ತು ಕೂಡ ಒಕ್ಕಲಿಗರ ದೊಡ್ಡ ನಾಯಕರು ಅಂದ್ರೆ ದೇವೇಗೌಡರು. ಅದರಿಂದ ಒಕ್ಕಲಿಗ ನಾಯಕ ಅಂತ ಹೇಳ್ಕೊಳೋ ಅಂತದಕ್ಕೆ ಈ ಹೋರಾಟ ಮಾಡಿದವ್ರಿಗೆ ಮಾತ್ರ ಸಾಧ್ಯ, ನಿಮ್ಗಲ್ಲ ಅನ್ನೋ ಮಾತಲ್ಲಿ ನಾನು ಹೇಳಿದ್ದೀನಿ. ಮತ್ತೆ ಅವ್ರು ಪದೇ ಪದೇ ಈ ಮುಸಲ್ಮಾನ್ ಭಯೋತ್ಪಾದಕರ ಬಗ್ಗೆ ಎಲ್ಲೇ ವಿಚಾರ ಬಂದ್ರು ಕೂಡ ಅವ್ರನ್ನ ಬ್ರದರ್ಸ್ ಅಂತಾರೆ. ಅವ್ರನ್ನ ಬ್ರದರ್ಸ್ ಅನ್ನೋರು ನಮ್ಮನ್ನ ಹೆಂಗೆ ಬ್ರದರ್ಸ್ ಅಂತಾರೆ? ಆ ದೃಷ್ಟಿಯಿಂದ ನಾನು ಈ ಮಾತನ್ನ ಹೇಳಿದ್ದೀನಿ. ನಾನೇನ್ ಹೇಳಿದ್ದೀನೋ ಅದನ್ನು ಸತ್ಯವಾಗಿ ಹೇಳಿದ್ದೀನಿ. ಇದರಲ್ಲಿ ಯಾವುದೇ ರೀತಿ ಕುಚೋದ್ಯನೂ ಇಲ್ಲ. ಅವ್ರು ಅದನ್ನ ಕುಚೋದ್ಯವಾಗಿ ತಿಳ್ಕೊಂಡ್ರೆ ನಾನೇನು ಮಾಡಕ್ಕಾಗಲ್ಲ. ಅದಕ್ಕೆ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಸರ್, ಈಗಲೂ ನಾವು 25 ಸ್ಥಾನಗಳನ್ನು ಗೆಲ್ತೀವಿ ಅಂತ ಭರವಸೆ. ಕಳೆದ ಬಾರಿನೂ ಹೇಳಿದ್ರು ಅವರು 25 ಸ್ಥಾನ ಗೆಲ್ತೀನಿ ಅಂತ. ಕೊನೆಗೆ ಒಂದೇ ಸ್ಥಾನ ಗೆದ್ದಿದ್ದವರು. ಅವ್ರದೇ ಸರ್ಕಾರ ಇತ್ತು ಕಳೆದ ಬಾರಿ, ಯಾಕೆ ಗೆಲ್ಲಿಲ್ಲ? ಈಗಲೂ ಕೂಡ ನಿನ್ನೆ ಬಂದಂತ ಸಮೀಕ್ಷೆಗಳಲ್ಲಿ ಕೂಡ ಬಿಜೆಪಿ 23ಕ್ಕೂ ಹೆಚ್ಚು ಸ್ಥಾನಗಳು ಗೆಲ್ಲುತ್ತೆ ಅಂತ ಸಮೀಕ್ಷೆಗಳು ಬಂದಿದೆ. ಇವತ್ತು ದೇಶದ ಚುನಾವಣೆ, ಇದು ಸಿದ್ದರಾಮಯ್ಯ ಚುನಾವಣೆ ಅಲ್ಲ, ಡಿ ಕೆ ಶಿವಕುಮಾರ್ ಚುನಾವಣೆ ಅಲ್ಲ. ಇದು ನರೇಂದ್ರ ಮೋದಿ ವರ್ಸಸ್ ರಾಹುಲ್ ಗಾಂಧಿ. ಜನ ಆಯ್ಕೆ ಮಾಡ್ಕೊಂತಾರೆ, ರಾಹುಲ್ ಗಾಂಧಿ ಬೇಕಾ ಮೋದಿ ಬೇಕಾ ಅಂತ. ಈಗಾಗಲೇ ದೇಶದ ಜನ ತೀರ್ಮಾನ ಮಾಡಿದ್ದಾರೆ ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗ್ಬೇಕು ಅಂತ. ಇವರು ರಾಹುಲ್ ಗಾಂಧಿ ಹೆಸರನ್ನ ಎಲ್ಲೂ ಪ್ರಸ್ತಾವನೆ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ನಾಯಕತ್ವದ ಗುಣ ಇಲ್ಲ ಅಂತ ಹೇಳಿನೋ ಅಥವಾ ಅವರು ಈ ಪದವಿಗೆ ಲಾಯಕ್ಕಿಲ್ಲ ಅಂತೇನೋ ಕಾಂಗ್ರೆಸ್ ಅವರೇ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಇನ್ನು ಗೆಲ್ಲದೆಷ್ಟು ಅಲ್ಲಿ ಬರುತ್ತೆ? ಅವರು ಇನ್ನು ಗೆಲ್ಲ ಪ್ರಶ್ನೆನೇ ಬರಲ್ಲ.
ಈಶ್ವರಪ್ಪನ ನಾಮಪತ್ರ ವಾಪಸ್ ತಗೊಳ್ಳಿ ಅಂದ್ರೆ ಶಿಸ್ತು ಕ್ರಮ ಏನು ಅಂತ ಅವರು ನಮ್ಮ ನ್ಯಾಷನಲ್ ಎಕ್ಸಿಕ್ಯೂಟಿವ್ ಮೆಂಬರ್, ಅದರಿಂದ ಏನೇ ಶಿಸ್ತು ಕ್ರಮ ತೆಗೆದುಕೊಳ್ಬೇಕಾದ್ರೂ ದೇಶದ ನಮ್ಮ ರಾಷ್ಟ್ರೀಯ ಮಂಡಳಿ ತೆಗೆದುಕೊಳ್ಬೇಕಾಗಿದೆ. ಆ ದೃಷ್ಟಿಯಿಂದ ಅವರು ಸೂಕ್ತ ಸಮಯದಲ್ಲಿ ಅವ್ರ ಮೇಲೆ ಕ್ರಮಗಳನ್ನ ತೆಗೆದುಕೊಳ್ತಾರೆ. ನರೇಂದ್ರ ಮೋದಿ ಅವರ ಕಾರ್ಯಕ್ರಮಕ್ಕೆ ಯಾವ ರೀತಿ ಸಿದ್ಧತೆ ಆಗ್ತದೆ ಸರ್? ನರೇಂದ್ರ ಮೋದಿ ಅವರು 20ನೇ ತಾರೀಕು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಬೆಂಗಳೂರು ಮತ್ತು ಚಿಕ್ಕಬಳ್ಳಾಪುರ ಎರಡು ಕಡೆನೂ ನಡೀತಾ ಇದೆ. ದೊಡ್ಡ ತಯಾರಿಯನ್ನ ಮಾಡ್ತಾ ಇದ್ರಿ. ಮೊನ್ನೆನೂ ಕೂಡ ಮೈಸೂರಲ್ಲಿ ಸಕ್ಸಸ್ಫುಲ್ ಆಗಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಆಗಿದೆ. ಎಲ್ಲೇ ಬಂದ್ರು ನರೇಂದ್ರ ಮೋದಿಗೆ ಮಾತು ಕೇಳಕ್ಕೆ ನೋಡಕ್ಕೆ ಜನ ಬಂದೇ ಬರ್ತಾರೆ. ನಾವು ಕೂಡ ಅದ್ರ ಬಗ್ಗೆ ತಯಾರಿಗಳನ್ನ ಮಾಡ್ತಾ ಇದ್ರಿ. ವ್ಯವಸ್ಥೆಗಳನ್ನು, ತಯಾರಿಗಳು ಮತ್ತು ಬರುವಂತ ಜನಗಳಿಗೆ ಸೌಕರ್ಯ ಇರ್ಬೋದು, ಇವೆಲ್ಲನೂ ಕೂಡ ದೊಡ್ಡ ರೀತಿಯಲ್ಲಿ ಮಾಡಿದಿರಿ. ನರೇಂದ್ರ ಮೋದಿ ಅಂದ್ರೇನೆ ಒಂಥರ ಹೀರೋ ತರ ಅವರು, ಜನಗಳ ಹೀರೋ ಅವರು, ಬಡವರ ಹೀರೋ ಅವರು, ಮಹಿಳೆಯರ ದಲಿತರ ಹೀರೋ. ಅದಕ್ಕೆ ಅವ್ರು ನೋಡಕ್ಕೆ ಜನ ಬರ್ತಾರೆ. ನಾವು ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನ ಈಗಾಗಲೇ ತಯಾರಿಯನ್ನ ನಾವು ಮಾಡಿದಿರಿ. ಒಳ್ಳೆ ಕಾರ್ಯಕ್ರಮ ಆಗ್ತದೆ, ಯಶಸ್ವಿ ಕಾರ್ಯಕ್ರಮ ಆಗುತ್ತೆ. ಲೋಕಸಭಾ ಚುನಾವಣೆ ಮುಗಿದ ಫಲಿತಾಂಶ ನಂತರ ಈ ರಾಜ್ಯ ಸರ್ಕಾರ ಉಳಿಯಲ್ಲ ಅನ್ನುವಂತ ಮಾತನ್ನ ಸದಾನಂದ ಗೌಡರು ಹೇಳಿದ್ರು. ಆ ರೀತಿ ಆಗದ ಸಾಧ್ಯತೆಗಳಿದೆಯಾ? ಆ ಸಾಧ್ಯತೆ ಇದೆ, ಬಟ್ ನಾವಂತೂ ಸರ್ಕಾರ ಬೀಳ್ಸಕ್ ಹೋಗಲ್ಲ. ಕಾಂಗ್ರೆಸ್ ಅವರೇ ಸರ್ಕಾರ ಬೀಳ್ಸಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಳೆದ 1 ವರ್ಷದಲ್ಲಿ ಯಾವುದೇ MLAಗೆ ಒಂದೇ ₹1 ಅನುದಾನವನ್ನು ಕೊಟ್ಟಿಲ್ಲ. ಬರಗಾಲ ಕಾಡ್ ತಿಂತಾ ಇದೆ, ಪರಿಹಾರ ಬಂದಿಲ್ಲ, ಪರಿಹಾರ ಕೊಡ್ತಾ ಇಲ್ಲ ರಾಜ್ಯ ಸರ್ಕಾರ. ಈ ಎಲ್ಲ ಗೊಂದಲಗಳಲ್ಲಿ ಈಗ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯನವರ ಗಲಾಟೆ ಚುನಾವಣೆ ಆದ್ಮೇಲೆ ದೊಡ್ಡ ತಾರಕಕ್ಕೆ ಇರ್ತದೆ. ಒಬ್ರು ಮುಖ್ಯಮಂತ್ರಿ ಉಳಿಸ್ಕೊಬೇಕು ಅಂತ, ಇನ್ನೊಬ್ಬರನ್ನ ಮುಖ್ಯಮಂತ್ರಿ ಆಗ್ಬೇಕು ಅಂತ. ಇವರಿಬ್ರು ಜಗಳದಲ್ಲಿ ಸರ್ಕಾರ ತಾನೇ ಉದುರಿ ಹೋಗ್ತದೆ. ನಾವೇನು ಬೀಳ್ಸಕ್ ಹೋಗಲ್ಲ. ಅವ್ರ ಕಾಲ ಮೇಲೆ ಅವರೇ ಕಲ್ಲು ಹಾಕಂತಾರೆ ಕಾಂಗ್ರೆಸ್ ಅವರು. ಜನನು ಕೂಡ ಬೇಸರ ಆಗ್ಬಿಟ್ಟಿದೆ. ಈ ಕಾಂಗ್ರೆಸ್ ಸರ್ಕಾರಕ್ಕೆ ಯಾಕಾದ್ರೂ ಓಟ್ ಹಾಕಿದ್ರು. 1 ವರ್ಷದಿಂದ ಬರಗಾಲ ಬಂದಿದೆ, ಇವ್ರೇನು ಮಾಡ್ತಾ ಇಲ್ಲ. ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ. ಕರೆಂಟು, ಹಾಲಿನ ಬೆಲೆ, ಸ್ಟಾಂಪ್ ಡ್ಯೂಟಿ ಎಲ್ಲ ಏರಿಕೆ ಆಗ್ತಾ ಇದೆ. ಅದರಿಂದ ಜನ ತಿರಸ್ಕಾರವನ್ನ ಮಾಡ್ತಾರೆ ಕಾಂಗ್ರೆಸ್. ನೋಡಿ, ಅದೆಲ್ಲ ಕಾಂಗ್ರೆಸ್ ಪ್ರಾಯೋಜಿತವಾದಂಥದ್ದು. ಹಂಗಾರೆ ಪ್ರತಿಭಟನೆ ಮಾಡ್ಬೇಕಾದ್ರೆ ಹೇಮಾ ಮಾಲಿನಿ ಬಗ್ಗೆ ಮಾಡಿದ್ರಲ್ಲ, ಹೇಮಾ ಮಾಲಿನಿ ಏನ್ ಕಿತ್ಕೊಂಡಿದ್ದಾರೆ, ನೆಕ್ಕ ಕಿತ್ಕೊಂಡಿದ್ದಾರೆ ಅಂತ ಹೇಳಿದ್ರು. ಕಂಗನಾ ರಾವತ್ ಅವ್ರನ್ನ ಮಾರಾಟದ ವಸ್ತು ಅನ್ನೋ ರೀತಿ ಮಾತಾಡಿದ್ರು. ದಾವಣಗೆರೆಯಲ್ಲಿ ಶಾಮನೂರ್ ಅವರು ಅಡಿಗೆ ಮಾಡಕ್ ಅಷ್ಟೇ ಲಾಯಕು ಅಂತ ಹೇಳಿದ್ರು. ಈ ತರ ಎಲ್ಲ ಅವಾಗ ಯಾಕೆ ಮಾಡ್ಲಿಲ್ಲ ಇವ್ರು ಹೋರಾಟ? ಅವಾಗ ಬಾಯಿ ಮುಚ್ಕೊಂಡು ಇದ್ಬಿಟ್ಟು ಇವಾಗ ಹೋರಾಟಕ್ಕೆ ಬಂದವರಲ್ಲ. ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಅವರು. ಇದೆಲ್ಲ ಕಾಂಗ್ರೆಸ್ ಪ್ರಾಯೋಜಿತ ನಾಟಕ ಮಂಡಳಿ. ಇದಕ್ಕೆ ಯಾರು 3 ಪೈಸೆ ಬೆಲೆನೂ ಕೊಡಲ್ಲ. ನಿಮ್ಮ ಸಂಸದರ ಸಂಗಣ್ಣ ಕರಡಿ ಇವತ್ತು ಕಾಂಗ್ರೆಸ್ ನೋಡಿ, ನಾವು ಅವ್ರಿಗೆ MLA ಸ್ಥಾನನೂ ಕೊಟ್ಟಿದ್ರಿ, MP ಸ್ಥಾನನೂ ಕೊಟ್ಟಿದ್ರಿ. ಅವ್ರನ್ನ ಗೌರವವಾಗಿ ನಡ್ಸ್ಕೊಂಡಿದ್ರಿ. ಅವ್ರ ಮಗನ ಟಿಕೆಟ್ ಕೇಳಿದಾಗೂ ಕೊಟ್ಟಿದ್ರಿ. ಈಗ ಅವರು ಹೋಗುವಂಥದ್ದು, ಇಂಥ ಎಲೆಕ್ಷನ್ ಟೈಮಲ್ಲಿ ಹೋಗುವಂಥದ್ದು ಏನ್ ಹೋಗ್ತಾರೆ? ಅಧಿಕಾರದ ಆಸೆಗೋಸ್ಕರ ಹೋಗ್ತಾ ಇದ್ದಾರೆ. ಜನ ಅವ್ರಿಗೆ ಬುದ್ಧಿಯನ್ನ ಕಲಿಸ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.